ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ದು ರಸ್ತೆ, ಮಡಿಕೇರಿ. ಕೊಡಗಿನ ಪುಣ್ಯಭೂಮಿಯಲ್ಲಿ ಶರಣರ ಜಯಂತಿ, ಕೊಡಗನ್ನು ಆಳಿದ ಅರಸರ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಸಂಸ್ಮರಣೋತ್ಸವವನ್ನು ಆಚರಿಸುವ ಮೂಲಕ ವೀರಶೈವ ಸಮುದಾಯ ಆಧ್ಯಾತ್ಮಿಕ, ಸಾಮಾಜಿಕ ಮತ್ತು ರಾಷ್ಟ್ರಭಕ್ತಿಗೆ ಸಂಗಮ ಕಲ್ಪಿಸಿಕೊಟ್ಟಿರುವುದು ಶ್ಲಾಘನೀಯವಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅಭಿಪ್ರಾಯಪಟ್ಟರು. ಸೋಮರಪೇಟೆ ಸಮೀಪದ ಗುಡುಗಳಲೆ ಜಯದೇವ ಜಾನುವಾರುಗಳ ಜಾತ್ರಾ ಮೈದಾನದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕೊಡಗು ಜಿಲ್ಲಾ ಘಟಕ ಮತ್ತು ಯುವ ಘಟಕದ ಸಂಯುಕ್ತಾಶ್ರಯದಲ್ಲಿ ನಡೆದ ಬಸವ ಜಯಂತಿ, ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿ ರೇಣುಕಾಚಾರ್ಯ ಜಯಂತಿ, ಕೊಡಗನ್ನ ಆಳಿದ ಹಾಲೇರಿ ಅರಸರ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಹೆಮ್ಮನೆ ಪುಟ್ಟಬಸಪ್ಪನವರ ಸಂಸ್ಮರಣೋತ್ಸವ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಬಸವಣ್ಣನವರು 12ನೇ ಶತಮಾನದಲ್ಲಿ ಸಾಮಾಜಿಕ ಚಿಂತನೆ, ಸಮಾನತೆ, ಜಾತಿ ಭೇದ ಮುಂತಾದ ಸಾಮಾಜಿಕ ಹೋರಾಟವನ್ನು ಮಾಡಿದರು. ಇವರಿಗೆ ಪೂರಕವಾಗಿ 21ನೇ ಶತಮಾನದಲ್ಲಿ ಸಿದ್ಧಗಂಗಾ ಶ್ರೀಗಳಾದ ಶಿವಕುಮಾರ ಸ್ವಾಮೀಜಿಯವರು ಶಿಕ್ಷಣ ದಾಸೋಹ ಮುಂತಾದ ಸಮಾಜ ಸೇವೆ ಮಾಡಿರುವ ಮೂಲಕ ಮುಂದಿನ ಪೀಳಿಗೆಗೂ ದಾರಿದೀಪವಾಗಿದ್ದಾರೆಂದರು. ರಾಜ್ಯಕ್ಕೆ ವೀರಶೈವ ಸಮುದಾಯದವರ ಆಧ್ಯಾತ್ಮಿಕ, ಸಂಸ್ಕೃತಿ, ಪರಂಪರೆ, ಸಾಮಾಜಿಕ ಮುಂತಾದ ಕೊಡುಗೆ ಅಪಾರವಾಗಿದ್ದು, ಈ ನಿಟ್ಟಿನಲ್ಲಿ ವೀರಶೈವ ಸಮುದಾಯ ಒಟ್ಟಾಗಿ ನಿಂತು ಸಮುದಾಯದ ಸಂಘಟನೆಯ ಬಲವರ್ಧನೆಗೆ ಸಹಕರಿಸಬೇಕೆಂದರು. ರೇಖಾ ಪ್ರಸನ್ನ ಅವರು ಚಿಕ್ಕಗುಂಡ ಮಾಜಿ ಯೋಧರು, ಅವರು ಕೂಡ 50,000 ರೂಗಳನ್ನು ಈ ಸಮುದಾಯ ಭವನಕ್ಕೆ ತೀರ್ಮಾನಿಸ್ತಾರೆ. ಒಂದು ಗೌರವ ಸಮರ್ಪಣೆ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಗೌರವ ಅರ್ಪಿಸಬೇಕು ಅಂತ ಹೇಳಿ ಕೇಳ್ತಾ ಇದ್ದೇವೆ. ಮುಂದುವರೆದಂತೆ ನಮ್ಮ ವೀರಶೈವ ಲಿಂಗಾಯತ ಸಮಾಜದಿಂದ ಅವರನ್ನ ಬಹಳ ಹೆಮ್ಮೆಯ ಹಾಗೆ ಬಂದರೆ ಏನು ಬ್ರಿಟಿಷರ ಒಂದು ಒಡೆದಾಡುವ ನೀತಿಯನ್ನ ಇವತ್ತು ಕೂಡ ಕೆಲವು ಪುಟಪತ್ರ ಹಿತಾಸಕ್ತಿಗಳನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ವೀರಶೈವ ಲಿಂಗಾಯತ ಸಮಾಜವನ್ನ ಒಡೆಯುವ ಮೂಲಕ ತಮ್ಮ ರಾಜಕೀಯ ಬೇಡನ್ನ ಬಯಸಿಕೊಳ್ಳುವಂತಕ್ಕಂಥ ಒಂದು ಕೆಟ್ಟ ಚಿಂತನೆಯಿಂದ ಇವತ್ತು ನಮ್ಮ ರಾಜ್ಯದ ಸಮಾಜವನ್ನು ಹೊಡೆಯತಕ್ಕಂಥ ಕೆಲಸ ಏನೇ ಷಡ್ಯಂತ್ರಗಳು ನಡೆದರೂ ಸಹ ಇವತ್ತು ನಮ್ಮ ಸಮಾಜವನ್ನು ಹೊಡೆಯೋದಕ್ಕೆ ಸಾಧ್ಯ ಆಗಿಲ್ಲ. ಇದರ ನಡುವೆಯೂ ಕೂಡ ನಾವು ಎಲ್ಲರೂ ಸಹ ನಮ್ಮ ಒಳಪಂಗಡಗಳನ್ನು ಮರೆತು ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಸಾಗಿದಾಗ ಮಾತ್ರ ಇವತ್ತು ಸಮಾಜವನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸ ಆಗ್ತದೆ ಅನ್ನೋದನ್ನು ಕೂಡ ನಾನು ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಇವತ್ತು ಸ್ವಲ್ಪ ದೊಡ್ಡ ಸಂಖ್ಯೆ ನಮ್ಮ ತಾಯಂದಿರು ಎಲ್ಲರೂ ಕೂಡ ಬಂದಿದೆ. ಇವತ್ತು ನಮ್ಮ ಬೆಳೆತಿರತಕ್ಕಂಥ ಸಿದ್ಧಲಿಂಗ ಸ್ವಾಮಿಗಳು ಆದಿಯಾಗಿ ಒಂದು ಕ್ಷಣ ಯೋಚನೆ ಮಾಡಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಮಠಮಾನ್ಯಗಳು ಜಗದ್ಗುರುಗಳ ನೇತೃತ್ವ ಮಾಡಿದರು. ಇಲ್ಲಿ ಭಾಗದ C&D ಲ್ಯಾಂಡ್ ಇವತ್ತು ಸಣ್ಣ ರೈತರೇನಿದ್ದಾರೆ, ಸುಮಾರು ಭಾಗದ 5,000ಕ್ಕೂ ಹೆಚ್ಚು ರೈತ ಕುಟುಂಬಗಳು
ಸರ್ಕಾರ ತಂದುಕೊಂಡಿರ್ತಕ್ಕಂಥ ಒಂದು ನಿರ್ಧಾರದಿಂದ ಆ ರೈತರು ಬೀದಿಗೆ ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು ನಮ್ಮ ಶಾಸಕರಿಗೆ ನಾನು ವಿನಂತಿ ಮಾಡ್ತೇನೆ, ನಾನು ಕೂಡ ಸದನದ ಒಳಗೆ ನಿಮ್ಮ ಜೊತೆ ಇರ್ತೇನೆ. ಇವತ್ತು ರೈತರನ್ನ ರೈತರ ಕುಟುಂಬವನ್ನ ಉಳಿಸ್ತಕ್ಕಂಥ ಕೆಲಸ ಪಕ್ಷಾತೀತವಾಗಿ ನಾವು ಎಲ್ಲರೂ ಸೇರಿ ಹೋರಾಟವನ್ನ ಮಾಡೋಣ. ಆ ರೈತರ ಜೀವನವನ್ನ ಕಾಪಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ ಅನ್ನೋ ಮಾತನ್ನ ಸಂದರ್ಭದಿಂದ ತುಂಬಾ ಸಂತೋಷ ಆಗಿದೆ. ನಾನು ನಿನ್ನೆ ದಿನ ಬಂದಂತ ಸಂದರ್ಭದಲ್ಲಿ ಕಿಬ್ಲಿಗೇಟಲ್ಲಿ ಎಂಟ್ರಿ ಆಗಿದೆ. ಮಹಾಸಭಾದ ರಾಜ್ಯಾಧ್ಯಕ್ಷ ಶಂಕರ್ ಬಿದರಿ ಮಾತನಾಡಿ, ವೀರಶೈವ ಸಮುದಾಯದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿದ್ದರೂ ಅದನ್ನು ಅಲ್ಲೇ ಬಗೆಹರಿಸಿಕೊಂಡು ಸಂಘಟನೆಯ ಬೆಳವಣಿಗೆಗಾಗಿ ಎಲ್ಲರೂ ಒಗ್ಗಟ್ಟಾಗಿರಬೇಕೆಂದರು. ಸಂಸದ ಯದುವೀರ್ ಒಡೆಯರ್ ಮಾತನಾಡಿ, ಸಮುದಾಯದ ಸಂಘಟನೆಯ ಬಲವರ್ಧನೆಗೆ ಇಂತಹ ಜಯಂತ್ಯೋತ್ಸವ, ಸಂಸ್ಮರಣೋತ್ಸವ ಕಾರ್ಯಕ್ರಮಗಳ ಅಗತ್ಯತೆ ಇದೆ ಎಂದರು. ಮಾರ್ಗದರ್ಶನದೊಂದಿಗೆ ನಂತರ ಒಂದು ಏನು ಅಂದಿನ ಕಾಲದಲ್ಲಿ ಕಲ್ಯಾಣ ಒಂದು ಏನು ಸಂಗ್ರಹಣೆ ಅಲ್ಲಿ ನಮ್ಮ ಮಂತ್ರಿಯ ಸ್ಥಾನದಲ್ಲಿ ಈ ವೀರಶೈವ ಪರಂಪರೆಯನ್ನು ಸಂಘಟಿಸಿ ಒಂದು ಅನುಭವ ಮಂಟಪವಾಗಿರ್ಬೋದು, ಅನೇಕ ವರ್ಷಗಳಿರ್ಬೋದು, ಅವರ ಘೋಷಣೆಗಳು ಇವತ್ತು ಕೂಡ ಅಷ್ಟೇ ಪ್ರಸ್ತುತ. ಅವರ ಘೋಷಣೆಯಂತೆ ನಾವು ಮುಂದುವರಿಲಿಕ್ಕೆ ಇವತ್ತು ಒಂದು ಆದರ್ಶ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಏನು ಹೇಳಿದ್ರು ಇಲ್ಲೇ ಏನು ಒಂದು ದೇವಲೋಕ ಭಕ್ತಿಲೋಕ ಎಂಬುದು ಬೇರೆ ಪ್ರಾಣಿಗಳು ಸತ್ಯವು ನುಡಿಯುವುದೇ, ದೇವಲೋಕ ಮೃತ್ಯು ನುಡಿಯುವುದೇ, ಭಕ್ತಿಲೋಕ ಆಚರಣೆ ಸ್ವತ ಅನಾಚರಣೆ ಮೂಲಕ ಈಗ ಪ್ರಮಾಣ ಕೂಡಲ ಸಂಗಮ ಅಂತ ಹೇಳಿದ್ರು. ಅದು ಅತ್ಯಂತ ಇವತ್ತಿನ ಒಂದು ಏನು ಸಮಾಜ ಅತ್ಯಂತ ಅವಶ್ಯಕವಾದದ್ದು. ಯಾಕಂದರೆ ನಮಗೆ ನಮ್ಮ ಮುಂದೆ ನಾವು ಏನು ಕ್ರಮ ತಗೋತೀವಿ, ನಾವು ಯಾರು ಸಮಾಜವನ್ನು ಸಂಘಟನೆ ಮಾಡ್ತೀವಿ, ನಾವು ತಗೊಳ್ಳುವಂಥ ಎಲ್ಲ ನಿರ್ಣಯಗಳು ಇವತ್ತು ಇಲ್ಲೇ ಈ ಲೋಕದಲ್ಲೇ ಸರ್ಕಾರ ನಿರ್ಮಾಣ ಮಾಡೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಅಥವಾ ನಾವು ಏನು ಕೆಟ್ಟ ಜೊತೆಗೆ ಭಾರತೀಯ ಮೂಲ ಧರ್ಮದ ಒಂದು ತತ್ವಗಳನ್ನು ಇವತ್ತು ಅತ್ಯಂತ ಸುಲಭವಾಗಿ ಕನ್ನಡದಲ್ಲಿ ಕನ್ನಡಿಗರಿಗೆ ಲಭ್ಯ ಮಾಡಿಕೊಟ್ಟಿರ್ತಕ್ಕಂಥ ಕೀರ್ತಿಯು ಕೂಡ ಗುರು ಬಸವಣ್ಣನಿಗೆ ಸಲ್ಲಬೇಕಾಗಿರ್ತಕ್ಕಂಥದ್ದು. ಅನೇಕ ಒಂದು ನಮ್ಮ ಹಿರಿಯರು, ಪೂರ್ವಜರು, ನಮ್ಮ ವಂಶದಲ್ಲಿಯವರು ಸಹ ಈ ಒಂದು ತತ್ವಗಳ ಕಡೆಗೆ ಕೆಲಸವನ್ನು ಮಾಡಿದ್ದು. ಇವತ್ತು ಏನಾದರೂ ಆ ಒಂದು ಮೈಸೂರು ಸಂಸ್ಥಾನ ಒಂದು ಮಾತೃ ರಾಜ್ಯ ಗುರುತಿಸಿದ್ರೆ ಅದು ಗುರು ಬಸವಣ್ಣನ ತತ್ವ ಬೋಧನೆಗಳು ಬಹಳ ದೊಡ್ಡ ಪ್ರಭಾವ ಬೀರಿತು ಅಂತ ನಾವು ಹೇಳ್ಬೋದು. ಇವತ್ತು ಪರಮ ಪೂಜ್ಯ ಸಿದ್ಧಗಂಗಾ ಮಠದ ಶ್ರೀ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳ ಜಯಂತಿ ಕೂಡ ನಾವು ಆಚರಿಸ್ತೇವೆ. ಅನೇಕ ಗಣ್ಯರು ಕೂಡ ಅವರ ಕೊಡುಗೆಗಳ ಬಗ್ಗೆ, ಸಾಧನೆಗಳ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ಎಷ್ಟು ಹೇಳಿದ್ರು ಸಾಲದು. ಅನ್ನ ಅಕ್ಷರ ಸಮಾಜವನ್ನ ಒಂದು ನೋಡಲಿಕ್ಕೆ ಒಂದು ನಮ್ಮ ಆಸೆ. ನಾನು MBBS ಎಂಟ್ರಿ ಹೋದಂತ ಸಂದರ್ಭದಲ್ಲಿ ನಾನು ಅದೇ ರೀತಿ ರಾಜಕೀಯಗಳು ಕೆಲಸ ಮಾಡಲಿಕ್ಕೆ ನನಗೊಂದು MBBS ಅಲ್ಲಿ ಒಂದು ದಾರಿ ತೋರಿಸಿದ್ರು. ಹಾಸ್ಪಿಟಲ್ ಕಾಯಿಲೆ ಬಂದಂತ ಸಂದರ್ಭದಲ್ಲಿ ನೀವು ಯಾವ ಜಾತಿ ಅಂತ ಕೇಳಿಲ್ಲ, ಯಾವ ಧರ್ಮದ ಅಂತ ಕೇಳಿಲ್ಲ, ನೀವು ಏನು ಸಮಸ್ಯೆ ಅಂತ ಕೇಳಿದ್ವಿ. ಅದು ನಾನು ಇವತ್ತು ಆ ಧರ್ಮದ ನಾನು ಪಾಲಿಸ್ತಾ ಇದ್ದೀನಿ. ಅದೇ ರೀತಿ ಎಲ್ಲಾ ರಾಜಕಾರಣಿಗಳು ಸಮಾಜನ ಒಂದು ಮಾಡಬೇಕು ಅಂತ ಆಸೆ ಇರಬೇಕು. ನಾವು ರಾಜಕಾರಣಿಗಳು ನಮ್ಮ ಚುನಾವಣೆ ಸಂದರ್ಭದಲ್ಲಿ ಒಂದು ಗುಂಪಾಗಿ ಮಾಡಲಿಕ್ಕೆ ನಾವು ನಿರಂತರ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದ್ರೆ ಗುಂಪಾಗಿಗೆ ಜನರಿಗೆ ಲಾಭ ಸಿಗೋದಿಲ್ಲ ಅಂದ್ರೂ ರಾಜಕೀಯ ಲಾಭ ಸಿಗ್ಬೋದು, ಆದ್ರೆ ಜನಾಂಗಕ್ಕೆ ಲಾಭ ಸಿಗಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅದಕ್ಕೋಸ್ಕರ ಚುನಾಯಿತ ಪ್ರತಿನಿಧಿಗಳು, ರಾಜಕಾರಣಿಗಳು ಏನೇ ಆದ್ರೂ ಮಾಡಿದ್ರು ಸಮಾಜಗಳು ಒಗ್ಗಟ್ಟಾಗತ್ತ ಸಂದರ್ಭದಲ್ಲಿ ನಾವೆಲ್ಲರೂ ಕೈ ಜೋಡಿಸಬೇಕು. ಏನು ಇವತ್ತು 4-5 ಜಯಂತಿಗಳು ಸೇರಿ ಆಚರಿಸಿ ಅವ್ರಿಗೆ ಒಬ್ಬರಲ್ಲಿ ಸಮಾಜದ ಎಲ್ಲ ಮುಖಂಡರುಗಳು ಒಂದು ಅಭಿನಂದನೆ ತಿಳಿಸಿದ್ರು. ಯಾಕಂದ್ರೆ ಶಾನು ಶಿಕ್ಷಕರು ಅಭಿಯಾನದ ಸಂದರ್ಭದಲ್ಲಿ ಮಹಾಸಭಾದ ಅಧ್ಯಕ್ಷರಾದಂತ ನಮ್ಮ ಈಶ್ವರ್ ಖಂಡ್ರೆ ಸಾಹೇಬರು ನಮಗೊಂದು ನಾವು ಅವರಿಗೆ ಭೇಟಿ ಕೊಟ್ಟಿದ್ದೆ. ಮಹಾಸಭೆಗೆ ಒಂದು ಜಾಗ ಇಲ್ಲ, ಇಲ್ಲಿ ಮಹಾಸಭೆಗೆ ಒಂದು ಜಾಗ ಇದ್ದು ಸಮುದಾಯ ಭವನ ಈ ವರ್ಷದಿಂದ ಆಗಿರಲಿಲ್ಲ. ನಾನು ಅಲ್ಲೂ ಹೇಳಿದ್ದೆ, ಮಹಾಸಭಾದ ಅಧ್ಯಕ್ಷರಾಗಿ ಈಶ್ವರ್ ಖಂಡ್ರೆ ಸಾಹೇಬರು ಕೇಳೋ ಅವ್ರು ನನಗೆ ಹೇಳಿದ್ರು, ಮತ್ತೆ ನಿಮಗೆ ಸಮಾಜದ ವತಿಯಿಂದ, ಸಂಘದ ವತಿಯಿಂದ 50 ಲಕ್ಷ ರೂಪಾಯಿ ಕೊಡ್ತೀರಿ, ನೀವು ನಿಮ್ಮ ಸ್ವಂತ ಶಾಸಕರಿಂದ 50 ಲಕ್ಷ ಕೊಡಿ, ಅದ್ರ ಜೊತೆಗೆ ಸಮಾಜದ 50 ಲಕ್ಷ ಅಂತಂದ್ರೆ 1 ಕೋಟಿ ವೆಚ್ಚದಲ್ಲಿ ಮಹಾಸಭಾ ಬಿಲ್ಡಿಂಗು ಕೆಲವೇ ದಿವಸದಲ್ಲಿ ಪ್ರಾರಂಭ ಆಗಬೇಕು ಅಂತ ನಾನು ನಿಮಗೆ ಕೈ ಮುಗಿದು ಕೇಳ್ತೇನೆ. ಯಾಕಂದ್ರೆ ನಾವು ಹಣಕಾಸು ವ್ಯವಸ್ಥೆ ಸರಳಾಗಬಹುದು, ಯಾವ ಫಸ್ಟ್ ನಮ್ಮಲ್ಲಿ ಇಸ್ಕೊಂಡ್ಬಿಟ್ರೆ ತಗೋಬಹುದು, ಇಲ್ಲಾಂದ್ರೆ ಫಸ್ಟ್ ಹೋಗ್ಬಿಟ್ರೆ ಬೇರೆ ಕಡೆಗೆ ನಾವು ಆ ಹಣಕಾಸಿನ ವ್ಯವಸ್ಥೆನ ನಾವು ಉಪಯೋಗಿಸ್ಕೋತೀವಿ. ಆ ವಿಚಾರದಲ್ಲಿ ಏನು ಅದರಲ್ಲಿ
ನನ್ನ ಬಗ್ಗೆ ಒಂದು ಒಳ್ಳೆಯ ಕಲಿಸಿದ್ದಾರೆ ಅಂತ ನಾನು ಹೇಳ್ತಿದ್ದೇನೆ. ಇವತ್ತು ನಮ್ಮ ಮುಂದೆ ಇವೆಲ್ಲ ನೋಡ್ತಾ ಇದ್ದರೆ ನಮ್ಮ ಸಿದ್ಧಲಿಂಗ ಮಠದ ಹಿರಿಯ ಸ್ವಾಮಿಗಳು ಮೊದಲನೇ ಬಾರಿ ಶ್ರೀನಿವಾಸಪುರಕ್ಕೆ ಬಂದಿದ್ದಾರೆ. ಬರಬೇಕಾದ್ರೆ ನನಗೆ ಹೆದರಿಕೆ ಆಯಿತು. ಜನ ಅವರನ್ನು ನುಗ್ಗಲ್ಲಿ ಬಂದಾಗ ಏನಾದರೂ ಮತ್ತೆ ಏನಾದರೂ ಐಕ್ಯ ಸ್ಟಾರ್ಟ್ ಮಾಡ್ತಾ ಇದ್ವಿ ಅಂತ ಹೇಳಿ ಕಾರಣ ಏನು ಹೇಳಿದ್ರೆ ಅವ್ರಿರ್ಬೋದು, ವಿಜಯರು ಅವ್ರಿರ್ಬೋದು ಅಥವಾ ಎದುರಿ ಇರ್ಬೋದು, ಇವೆಲ್ಲರೂ ಕೂಡ ಜನನಾಯಕರು. ಈ ಮಧ್ಯ ಈಶ್ವರವರು ಬರಬೇಕಾಗಿತ್ತು. ನನಗೆ ಈಶ್ವರವನ್ನು ಕಂಡ್ರೆ ನನಗೂ ಕೂಡ ಭಾಳ ಆಸೆ. ಈಶ್ವರವರು ರಾತ್ರಿ ನನಗೆ ಫೋನ್ ಮಾಡಿ ಬೆಳಗ್ಗೆ ನಿಮ್ಮ ಮನೆಗೆ ಉಪಹಾರ ಮಾಡೋಕ್ಕೋಸ್ಕರ ಬರ್ತೀನಿ, ನಾನು ಇಂಥದೇ ಗ್ರಾಸರಿ ಬಂದಾಗ ಅಂತ ಹೇಳಿ ನಾನು ರಾತ್ರಿ ಮಾಡಿ ಬೆಳಗ್ಗೆ ಎದ್ದು ಅಂದರೆ ನನ್ನ ಮೆಸೇಜ್ ಇದೆ, ನಾನು ಬರೋಕ್ಕಾಗ್ತಾ ಇಲ್ಲ ಅಂತ ಹೇಳಿ. ಹೌದು, ಅದಕ್ಕೆ ಕೇಳಿ ಅವ್ರ ಒತ್ತಡಗಳಿಗೆ ಅದನ್ನು ನಾನು ತಪ್ಪು ತಿಳಿಬಾರ್ದಂದರೆ ಅವರು ನನಗೆ ಹೇಳಿ ನೀನು ಎಲ್ಲ ನನ್ನ ಸಮಾಜ ಬಾಂಧವರಿಗೆ ನನ್ನ ಪರವಾಗಿ ಒಂದು ಕ್ಷಮೆಯನ್ನು ಕೇಳಬೇಕು, ಇನ್ನೊಮ್ಮೆ ನಾನು ಬರುತ್ತೇನೆ, ನಿನ್ನೆಲ್ಲ ಕೆಲಸಗಳನ್ನ ಸಹಕಾರ ಮಾಡ್ತೀನಿ ಹೇಳಿದರೆ ಅವರು ಹೇಳಿದ ಮಾತನ್ನು ನನಗೆ ಹೇಳ್ತಾರೆ. ನಾನು ಒಳ್ಳೆ ದುಡ್ಡಿನ ಬಗ್ಗೆ ಭಾಷಣ ಮಾಡೋಕ್ಕೆ ಹೋಗಲ್ಲ. ನಾನು ಒಂದು 15 ದಿವಸ ಮೊದಲು ಇತಿಗೆಟಾಗಿ ಕಚೇರಿಗೆ ಸ್ವಾಮಿಗಳು ಬರ್ತಾರೆ, 12 ಸ್ವಾಮಿಗಳು ಬರ್ತಾರೆ, ನಾನು ಕಾರ್ಯಕ್ರಮ ಮಾಡ್ತಾ ಸಿದ್ಧಗಂಗಾ ಮಠದ ಶಿವಸಿದ್ದೇಶ್ವರ ಸ್ವಾಮೀಜಿ, ಹೈಕೋರ್ಟ್ನ ಹಿರಿಯ ವಕೀಲ ಚಂದ್ರಮೌಳಿ, ಮಾಜಿ ಶಾಸಕ ಎಂಪಿ ಅಪ್ಪಚ್ಚು ರಂಜನ್, ಮಾಹಿತಿ ಹಕ್ಕು ಆಯೋಗದ ನಿವೃತ್ತ ಆಯುಕ್ತ ವಿರೂಪಾಕ್ಷಯ್ಯ, ಯುವ ಘಟಕದ ಅಧ್ಯಕ್ಷ ಮೋಕ್ಷಿಕ್ ರಾಜ್, ಪ್ರಮುಖ ಕಾಂತರಾಜ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.
ಶಾಂತಳ್ಳಿಯ ಕುಮಾರಲಿಂಗೇಶ್ವರ ಎಜುಕೇಷನ್ ಸೊಸೈಟಿಗೆ ಸೇರಿದ ಕುಮಾರಲಿಂಗೇಶ್ವರ ಆಂಗ್ಲ ಮಾಧ್ಯಮ ಶಾಲಾ ವಿದ್ಯಾರ್ಥಿಗಳಿಗೆ ತೀರಾ ಅವಶ್ಯಕತೆ ಇದ್ದಂತಹ ಶಾಲಾ ವಾಹನವನ್ನು ವಿದ್ಯಾಸಂಸ್ಥೆಯ ಅಧ್ಯಕ್ಷ ಹರಪಳ್ಳಿ ರವೀಂದ್ರ ಅವರ ಸಹಕಾರದಿಂದ ಒದಗಿಸಲಾಗಿದ್ದು, ನೂತನ ವಾಹನದ ಪೂಜೆಯಿಂದ ಶಾಲಾ ಆವರಣದಲ್ಲಿ ನೆರವೇರಿಸಲಾಯಿತು. ಪ್ರತಿ ವರ್ಷ ಹರಪಳ್ಳಿ ರವೀಂದ್ರ ಅವರು ಜಿಲ್ಲೆಯಾದ್ಯಂತ ಸಾವಿರಾರು ವಿದ್ಯಾರ್ಥಿಗಳಿಗೆ ಉಚಿತ ನೋಟು ಪುಸ್ತಕಗಳನ್ನು ವಿತರಣೆ ಮಾಡ್ತಾ ಇದ್ದು, ಶನಿವಾರ ಕುಮಾರಲಿಂಗೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಿಗೆ ರವೀಂದ್ರ ಅವರು ಪುಸ್ತಕಗಳನ್ನು ವಿತರಣೆ ಮಾಡಿದರು. ಈ ಸಂದರ್ಭ ತಾಲೂಕ್ ಪಂಚಾಯತ್ನ ಮಾಜಿ ಸದಸ್ಯರಾದ ಕೆಎಂ ಲೋಕೇಶ್, ಶಾಲಾ ಆಡಳಿತ ಮಂಡಳಿ ಕಾರ್ಯದರ್ಶಿ ಕಾರ್ಯಪ್ಪ, ಮಧು, ರಾಜೇಶ್, ಪ್ರದೀಪ್ ಕುಮಾರ್, ಶಾಲಾ ಶಿಕ್ಷಕಿಯರು, ಪೋಷಕರು, ಪ್ರಾಂಶುಪಾಲರಾದ ಲೀಲಾವತಿ ಮತ್ತಿತರರು ಪಾಲ್ಗೊಂಡಿದ್ದರು. ಕೊಡಗು ಪತ್ರಿಕಾ ಭವನ ಟ್ರಸ್ಟ್ನ 3ನೇ ವರ್ಷದ ವಿದ್ಯಾನಿಧಿ ವಿತರಣೆ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲಾ ವ್ಯಾಪ್ತಿಯಲ್ಲಿನ ಪತ್ರಕರ್ತರ 50 ಮಕ್ಕಳಿಗೆ 2.26 ಲಕ್ಷ ರೂಪಾಯಿ ನೆರವನ್ನು ವಿತರಣೆ ಮಾಡಲಾಯಿತು. ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ಆಯೋಜಿತ ವಿದ್ಯಾನಿಧಿ ವಿತರಣಾ ಕಾರ್ಯಕ್ರಮವನ್ನು ನಿವೃತ್ತ ಶಿಕ್ಷಕ ಕಲ್ಲಡ್ಕದ ನಾರಾಯಣಗೌಡ ಅವರು ಉದ್ಘಾಟಿಸಿ ವಿದ್ಯಾರ್ಥಿಗಳಿಗೆ ವಿದ್ಯಾನಿಧಿಯನ್ನು ವಿತರಿಸಿದರು. ವಿದ್ಯಾರ್ಥಿಗಳು ಹಾಗೂ ಪೋಷಕರನ್ನು ಉದ್ದೇಶಿಸಿ ಮಾತನಾಡಿದವರು, ಒಳ್ಳೆಯ ಮನಸ್ಸು ಮತ್ತು ಒಳ್ಳೆಯ ಭಾವನೆ ಒಟ್ಟು ಸೇರಿದಾಗ ಮಾತ್ರ ಸಾಧನೆ ಸಾಧ್ಯ. ಕೊಡಗು ಪತ್ರಿಕಾ ಭವನ ಟ್ರಸ್ಟ್ ವಿದ್ಯಾನಿಧಿಯ ಮೂಲಕ ದೊಡ್ಡ ಮೊತ್ತದ ನೆರವನ್ನು ವಿದ್ಯಾರ್ಥಿಗಳಿಗೆ ನೀಡ್ತಾ ಇರುವುದು ಉತ್ತಮ ಕಾರ್ಯವೆಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇಂದು ವಿದ್ಯೆಯಿಂದ ಖರೀದಿಸುವ ಕಾರ್ಯವಾಗ್ತಾ ಇದೆ. ಆರೋಗ್ಯ ಮತ್ತು ಶಿಕ್ಷಣವನ್ನು ಉಚಿತವಾಗಿ ನೀಡಬೇಕೆನ್ನುವುದು ಹಿರಿಯರ ಅಭಿಲಾಷೆಯಾಗಿತ್ತು. ಆದರೆ ಇಂದು ಇವೆರಡೂ ದುಬಾರಿಯಾಗಿದೆ. ಉಚಿತ ಶಿಕ್ಷಣ ಮತ್ತು ಆರೋಗ್ಯ ನೀಡುವುದು ಇಂದು ಅಸಾಧ್ಯವಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಕೊರತೆ ಉಂಟಾಗಿದೆ. ಖಾಸಗಿ ಶಾಲೆಗಳಿಗಿಂತ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಶಿಕ್ಷಣ ನೀಡ್ತಾ ಇದ್ದರೂ ಮಕ್ಕಳ ಕೊರತೆ ಎದುರಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ಹಾಲು, ಹಣ್ಣು, ಊಟ, ಮೊಟ್ಟೆ ಎಲ್ಲವೂ ಸಿಗುತ್ತೆ. ಆದರೆ ಶಿಕ್ಷಕರೇ ಇಲ್ಲ. ಅತಿಥಿ ಶಿಕ್ಷಕರೇ ಇಂದು ಶಾಲೆಯನ್ನು ಮುನ್ನಡೆಸಬೇಕಾದ ಪರಿಸ್ಥಿತಿ ಬಂದಿದೆ. ಒಬ್ಬರು ಅಥವಾ ಇಬ್ಬರು ಅಧ್ಯಾಪಕರು ಇಡೀ ಶಾಲೆಯನ್ನು ನಿಭಾಯಿಸಬೇಕಾಗಿದೆ. ಪಠ್ಯ ಚಟುವಟಿಕೆಯ ಜೊತೆಗೆ 10 ರೂಪಾಯಿಗಳಿಗೆ ನೀಡಿದ ಊಟದ ಲೆಕ್ಕವನ್ನು ನೀಡಬೇಕಾಗಿದೆ. ಇದರ ಲೆಕ್ಕ ನೀಡಲು ನೆಟ್ವರ್ಕ್ ಸಮಸ್ಯೆಯಿಂದ ಬೆಟ್ಟದ ತುದಿಯನ್ನು ಏರಬೇಕಾಗಿದೆ ಎಂದು ಪ್ರಸ್ತುತ ವ್ಯವಸ್ಥೆಯನ್ನು ನಾರಾಯಣಗೌಡ ವಿಶ್ಲೇಷಿಸಿದರು. ಸರ್ಕಾರಿ ಶಾಲಾ ಶಿಕ್ಷಕರಿಗೆ ಪ್ರತಿ ವರ್ಷ 20 ರಿಂದ 25 ದಿನ ತರಬೇತಿ ನೀಡಲಾಗುತ್ತೆ. ಆದರೆ ಖಾಸಗಿ ಶಾಲಾ ಶಿಕ್ಷಕರಿಗೆ ಈ ವ್ಯವಸ್ಥೆ ಇಲ್ಲ. ಸರ್ಕಾರಿ ಶಾಲೆಯಲ್ಲಿ ಉತ್ತಮ ಶಿಕ್ಷಣ ದೊರೀತಾ ಇದೆ ಎಂದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಅವರು, ಕಾರ್ಯದರ್ಶಿಯಾಗಿ ನಾನು ಇಲ್ಲಿ ಓಡಾಡಿದಂಥ ಅಷ್ಟು ನೆನಪು. ಅಲ್ಲಿ ಹಾಕಿದಂಥ ಫೈಲಿಗಳು ಬಹುಶಃ ಈಗೂ ಕೆಲವು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಮೆರುಗನ್ನು ತಂದಿದೆ ಅಂತೇಳಿ ಈ ಮಡಿಕೇರಿ ತಾಲೂಕಿನ ಎಲ್ಲ ವಾರ್ಡ್ಗಳಲ್ಲಿ ಕನ್ನಡದ ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡಿದಂಥ ಒಂದು ಸಂತೋಷದ ಕ್ಷಣಗಳು. ಏನೆಲ್ಲ ಯೋಚನೆ ಮಾಡಿದ್ದೇವೋ ಅದನ್ನೆಲ್ಲ ನಡೆಸಿಕೊಟ್ಟಂತಹ ಒಂದು ಕ್ಷಣ ಅವತ್ತಿನದ್ದು. ಬಹುಶಃ ಈಗ ಅಷ್ಟು ಆಗುತ್ತಾ ಅಂತ ಹೇಳಿದರೆ ಕೆಲವಾರು ತೊಂದರೆ ಕಷ್ಟಗಳು ಬರ್ಬೋದು. ಅದೆಲ್ಲ ಸರಿ ನೆನಪಿನೊಂದಿಗೆ ಇವತ್ತು ಪತ್ರಿಕಾ ಭವನ ಟ್ರಸ್ಟ್ ಲಕ್ಷಗಟ್ಟಲೆ ರೂಪಾಯಿ ವಿದ್ಯಾನಿಧಿಯಾಗಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಆಗಿ ಕೊಡಬೇಕು ಅನ್ನೋಂಥ ಸ್ಥಿತಿಗೆ ಬಂದಿದ್ದರೆ ನನಗೆ ಬಹಳ ಹೆಮ್ಮೆ ಅನಿಸಿತು. ಅವತ್ತಿನ ಅವರ ಕಷ್ಟದ ದಿನಗಳನ್ನು ಅವರು ಹೇಳ್ಕೊಡ್ತಾ ಇದ್ರು. ಈಗ ಆ ಮಟ್ಟಕ್ಕೆ ಏನಿದೆ ಅಂತ ಹೇಳಿದರೆ ಬಹುಶಃ ಒಳ್ಳೆಯ ಮನಸ್ಸು, ಒಳ್ಳೆಯ ಯೋಚನೆ, ಒಳ್ಳೆಯ ಭಾವನೆ ಒಟ್ಟು ಸೇರಿದಾಗ ಈ ರೀತಿಯ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯ ಅಲ್ಲ. ವಿದ್ಯಾರ್ಥಿಗಳೆಲ್ಲ ಕೂತಿದ್ದಾರೆ. ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಹಾಕಿದ್ದೀರಾ, ಅರ್ಜಿಯನ್ನು ಹಾಕಿದ್ದೀರಾ. ಯಾಕೆ ಸ್ಕಾಲರ್ಶಿಪ್ ಬೇಕು ನಮಗೆ? ವಿದ್ಯಾರ್ಥಿಗಳೇ ಉತ್ತರಿಸಬೇಕು. ಸ್ಕಾಲರ್ಶಿಪ್ ಏಕೆ ಬೇಕು? ಖರ್ಚಿಗೆ ಅಲ್ಲ. ವಿದ್ಯಾನಿಧಿ ವಿದ್ಯೆಯ ಖರ್ಚಿಗಾಗಿ ಬೇಕು ನಮಗೆ. ವಿದ್ಯೆ ಪಡೆಯುವುದು ಏನಾಗಿದೆ ಅಂತಂದರೆ ವಿದ್ಯೆಯನ್ನು ದುಡ್ಡು ಕೊಟ್ಟು ಪರ್ಚೇಸ್ ಮಾಡುವಂಥ ಕಾರ್ಯ ಆಗ್ತಾ ಇದೆ. ಬಹುಶಃ ಹಿರಿಯರು ಹೇಳ್ತಾ ಇದ್ದರು, ಆರೋಗ್ಯ ಮತ್ತು ಶಿಕ್ಷಣ ಉಚಿತವಾಗಿ ದೊರೆಯಬೇಕು ಅಂತ. ಆರೋಗ್ಯ ಮತ್ತು ಶಿಕ್ಷಣ ಉಚಿತವಾಗಿ ದೊರೆಯಬೇಕು. ಆದರೆ ಇದು ಎರಡು ಉಳಿದ ಎಲ್ಲಕ್ಕಿಂತ ಬಹುಶಃ ಕಾಸ್ಟ್ಲಿ ಆಗಿದೆ. ಒಳ್ಳೆಯ ಆರೋಗ್ಯವನ್ನು ಸಮೇತ ಪಡ್ಕೊಳ್ಬೇಕು ಅಂತಾದರೆ ಸರ್ಕಾರಿ ಆಸ್ಪತ್ರೆಗಳಿದ್ರೆ ಒಂದಿದ್ರೆ ಒಂದಿರೋದಿಲ್ಲ, ಎಲ್ಲ ಇದ್ರೆ ಡಾಕ್ಟರೇ ಇರೋದಿಲ್ಲ. ಈ ಸ್ಥಿತಿ ಇರುವಾಗ ನಾವು ಒಳ್ಳೆಯ ಉಚಿತ ಶಿಕ್ಷಣ ಆರೋಗ್ಯವನ್ನು ಪಡೆಯಲಿಕ್ಕೆ ಆಗಲ್ಲ. ಅದಕ್ಕಾಗಿ ಏನು ಮಾಡ್ತಾರೆ, ಒಳ್ಳೆಯ
ಆರೋಗ್ಯ ಎಲ್ಲಿ ಸಿಗ್ತದೆ ಅಂತೇಳಿ ಹೆಚ್ಚು ದುಡ್ಡು ಕೊಟ್ಟು ನಾವು ಹೊರಗಡೆ ಹೋಗುವಂಥ ಕೆಲಸವನ್ನು ಮಾಡ್ತೇವೆ. ಅದನ್ನು ದುಡ್ಡು ಕೊಟ್ಟೇ ಪಡೆಯುವಂಥ ಸ್ಥಿತಿ. ಶಿಕ್ಷಣವೂ ಹಾಗೆ, ಸರ್ಕಾರಿ ಶಾಲೆಗಳು ಬೇಕಾದಷ್ಟಿವೆ, ಆದರೆ ಮಕ್ಕಳಿಲ್ಲದೆ ಕೊರಗ್ತಾ ಇದ್ದಾರೆ. ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ SG ಉಮೇಶ್ ಅವರು ಮಾತನಾಡಿ, ಕೊಡಗು ಪತ್ರಿಕಾ ಭವನ ಟ್ರಸ್ಟ್ ನಿರಂತರ ಸಾಮಾಜಿಕ ಕಳಕಳಿಯಿಂದ ಸದ್ದು ಗದ್ದಲ ಇಲ್ಲದೆ ತೋರುತ್ತಾ ಬಂದಿದೆ. ಕೋವಿಡ್ ಪ್ರಾಕೃತಿಕ ವಿಕೋಪ ಸಂದರ್ಭಗಳಲ್ಲಿ ಆಹಾರದ ಕಿಟ್ಗಳನ್ನು ಜಿಲ್ಲಾ ವ್ಯಾಪ್ತಿಯ ಪತ್ರಕರ್ತರಿಗೆ ವಿತರಿಸಿದೆ. 2024ರಿಂದ ವಿದ್ಯಾನಿಧಿ ವಿತರಣೆಯಿಂದ ವ್ಯವಸ್ಥಿತವಾಗಿ ಆರಂಭಿಸಲಾಗಿದ್ದು, ಆರಂಭಿಕ ವರ್ಷದಲ್ಲಿ 1.60 ಲಕ್ಷ ರೂಪಾಯಿ, 2025ರಲ್ಲಿ 28 ವಿದ್ಯಾರ್ಥಿಗಳಿಗೆ 2.19 ಲಕ್ಷ ನೀಡಲಾಗಿದ್ದು, ಪ್ರಸ್ತುತ ವರ್ಷ 50 ವಿದ್ಯಾರ್ಥಿಗಳಿಗೆ 2.26 ಲಕ್ಷ ರೂಪಾಯಿ ನೀಡಲಾಗ್ತಾ ಇದೆ ಎಂದು ತಿಳಿಸಿದರು. ಈ 25 ವರ್ಷಗಳ ಅವಧಿಯಲ್ಲಿ ಆರಂಭಿಕ ಹಂತದಲ್ಲಿ ಹಿರಿಯರಾದಂತಹ TP ರಮೇಶ್ ಅವರು ಸುಮಾರು 13 ವರ್ಷಗಳ ಕಾಲ ಈ ಪತ್ರಿಕಾ ಭವನ ಟ್ರಸ್ಟ್ನ ಸ್ಥಾಪಕ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡುವ ಮೂಲಕ ಇಡೀ ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೆ ಒಂದು ಮಾದರಿಯಾಗಿ ಅವರಿಗೊಂದು ಭದ್ರ ನೆಲೆಯನ್ನು ಒದಗಿಸಿಕೊಡುವ ರೀತಿಯಲ್ಲಿ ಅವರು ಕಾರ್ಯನಿರ್ವಹಣೆ ಮಾಡಿದರು. ಅವರಿಗೆ ಒಂದು ಚಪ್ಪಾಳೆ ಮೂಲಕ ಅವರನ್ನ ಈ ಒಂದು ಕೊಡಗು ಪತ್ರಿಕಾ ಭವನ ಟ್ರಸ್ಟ್ನ ಸ್ಥಾಪಕ ಅಧ್ಯಕ್ಷರು ಹಾಗೂ ಹಾಲಿ ಟ್ರಸ್ಟಿಗಳಾದ TP ರಮೇಶ್ ಅವರು ಮಾತನಾಡಿ, ವಿದ್ಯಾನಿಧಿಯಿಂದ ಪಡೆಯುವ ಮಕ್ಕಳು ನಿಶ್ಚಿತವಾದ ಗುರಿ ಸಾಧನೆಯತ್ತ ದೃಢವಾದ ಹೆಜ್ಜೆಗಳನ್ನು ಇಡಬೇಕು. ಶೈಕ್ಷಣಿಕ ಹಂತದಲ್ಲಿ ಇಡುವ ಒಂದು ತಪ್ಪು ಹೆಜ್ಜೆಯಿಂದ ಮಕ್ಕಳ ಭವಿಷ್ಯ ಹಾಳಾಗಬಹುದೆಂದು ಎಚ್ಚರಿಸಿದವರು, ಶಿಕ್ಷಣದ ಹಂತದಲ್ಲಿ ಮಕ್ಕಳು ಹಾದಿ ತಪ್ಪದಂತೆ ಪೋಷಕರು ಎಚ್ಚರಿಕೆ ವಹಿಸುವಂತೆ ತಿಳಿಸಿದರು. ಬಹಳ ಮುಖ್ಯವಾಗಿ ಏನಾಗಬೇಕು ಅಂದರೆ, ನಾವು ಇವತ್ತಿನ ಪರಿಸ್ಥಿತಿಯಲ್ಲಿ ಏನು ವಿದ್ಯಾಭ್ಯಾಸವನ್ನು ಪಡ್ಕೊಳ್ತಾ ಇದ್ದೇವೆ, ಮುಂದಿನ ಗುರಿ ನಮ್ಮದು ಏನಾಗಬೇಕು ಅಂತ ಹೇಳ್ತಕ್ಕಂಥ ಮುಂದಾಲೋಚನೆಯನ್ನು ಇಟ್ಕೊಂಡು ನೀವು ಇವತ್ತಿನ ವಿದ್ಯಾನಿಧಿಯನ್ನು ಪಡ್ಕೊಂಡು ಮುಂದುವರೆದರೆ ಮುಂದೊಂದು ದಿನ ನಿಮ್ಮ ಕೈಯಿಂದ ಅನೇಕ ವಿದ್ಯಾರ್ಥಿಗಳು ಇದೇ ಥರ ವಿದ್ಯಾನಿಧಿಯನ್ನು ಪಡಿತಕ್ಕಂಥ ದಿನಗಳು ಬರ್ತದೆ. ಅದಕ್ಕೆ ನೀವೆಲ್ಲ ಕಾರಣೀಭೂತರಾಗಬೇಕು ಅಂತ ಹೇಳ್ತಕ್ಕಂಥದ್ದು ನನ್ನ ಅನಿಸಿಕೆ. ಮಕ್ಕಳು ಅದನ್ನು ಮನಸ್ಸಲ್ಲಿ ಚೆನ್ನಾಗಿ ದೃಢವಾಗಿ ಇಟ್ಕೊಳ್ಳಿ. ಯಾಕಂದರೆ ಬಾಲ್ಯದಲ್ಲಿ ಮತ್ತು ಪ್ರೌಢ ವ್ಯವಸ್ಥೆಗೆ ಬರ್ತಕ್ಕಂಥ ವಿದ್ಯಾಕ್ಷೇತ್ರದಲ್ಲಿ ವಿದ್ಯಾಭ್ಯಾಸ ಮಾಡುವ ಮಕ್ಕಳು ಸ್ವಲ್ಪ ತಪ್ಪಿ ಹೋದರೆ ಭವಿಷ್ಯವೇ ಹಾಳಾಗಿ ಹೋಗ್ತದೆ. ಹಾಗಾಗಿ ಭವಿಷ್ಯವನ್ನು ತಮ್ಮ ಜೀವನದ ಗುರಿಯಾಗಿಟ್ಟುಕೊಂಡು ಮಕ್ಕಳು ವಿದ್ಯಾಭ್ಯಾಸವನ್ನು ಪಡ್ಕೊಳ್ಳುವ ಕಾಲಘಟ್ಟಕ್ಕೆ ಯಾರೇ ಧನ ಸಹಾಯ ಮಾಡಲಿ ವಿದ್ಯಕ್ಕಾಗಿ, ಅದು ಅವರು ಮಾಡಿರ್ತಕ್ಕಂಥ ಧನ ಸಹಾಯದಿಂದ ನಾನೊಂದು ವಿದ್ಯಾವಂತೆ ಆದೆ ಅಂತ ಹೇಳ್ತಕ್ಕಂಥ ದಿನಗಳು ನಿಮಗೆ ಪ್ರೌಢ ವ್ಯವಸ್ಥೆಯಲ್ಲಿ ಬೆಳವಣಿಗೆ ವ್ಯವಸ್ಥೆಯಲ್ಲಿ ಕಾಣ್ತಕ್ಕಂಥ ದಿನಗಳು ಬರುವಾಗ ನೀವು ಕೂಡ ಇದೇ ರೀತಿಯ ಬಡ ಮಕ್ಕಳಿಗೆ ಸಹಾಯ ಮಾಡುವವರಾಗಿ ಬೆಳ್ಕೊಳ್ಬೇಕು ಅಂತ ಹೇಳ್ತಕ್ಕಂಥ ಮನಸ್ಸನ್ನು ತಾವು ದೃಢವಾಗಿಟ್ಕೊಳ್ಬೇಕು. ಮ್ಯಾನೇಜಿಂಗ್ ಟ್ರಸ್ಟಿ MP ಕೇಶವ ಕಾಮತ್ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದ ಹಂತದಲ್ಲಿ ದೊರಕುವ ಎಲ್ಲ ಅವಕಾಶಗಳಿಂದ ಸದುಪಯೋಗ ಪಡಿಸಿಕೊಳ್ಳಬೇಕೆಂದರು. ನೀವೆಲ್ಲ ಮಕ್ಕಳು, ನೀವೆಲ್ಲ ವಿಶೇಷ ಮಕ್ಕಳು. ಯಾಕೆಂತ ಹೇಳಿದ್ರೆ ನೀವು ಪತ್ರಕರ್ತರ ಮಕ್ಕಳು. ಪತ್ರಕರ್ತರು ಅಂತ ಹೇಳಿದ್ರೆ ಈ ಸಮಾಜದ ಅನುಕೂಲವನ್ನು ತಿಂತುವಂತಹ, ಜೊತೆಗೆ ಪತ್ರಿಕೆಯಲ್ಲಿ ಸುದ್ದಿ ಮಾಡುವಂತಹ ಸಾಮಾನ್ಯ ಪೋಷಕರಿಗಿಂತ ಹೆಚ್ಚು ಸಾಮಾನ್ಯ ಜ್ಞಾನ ಪಡ್ಕೊಂಡಿರುವಂಥವರ ಮಕ್ಕಳು ನೀವು. ಆದರೆ ನೀವು ಅವಕಾಶವನ್ನು ಉಪಯೋಗಿಸ್ಕೊಳ್ತಾರೆ. ಇಲ್ಲಿ ಒಂದು 25-30 ಜನ ಮಕ್ಕಳು ಇದ್ದೀರಿ. ಯಾರಾದರೂ ಒಬ್ಬರು ನಾನು ಮಾತಾಡ್ತಾನೆ ಬರಲೇಬೇಕಿತ್ತು, ಯಾಕೆ ಬರಲಿಲ್ಲ? ಟ್ರಸ್ಟಿ ಅನಿಲ್ HT ಅವರು ಕಾರ್ಯಕ್ರಮ ನಿರೂಪಿಸಿ ಮಾತನಾಡಿ, ಪ್ರಸಕ್ತ ಸಾಲಿನ ಅಕ್ಟೋಬರ್ 15ರಂದು ಪತ್ರಿಕಾ ಭವನದ 25 ವರ್ಷದ ಸಂಭ್ರಮವನ್ನು ಆಚರಿಸಿಕೊಳ್ಳಲಿದೆ ಎಂದರು. ಯಾವುದೇ ರೀತಿಯಲ್ಲಿ ಶಿಫ್ಟ್ ಮಾಡ್ಕೊಳ್ಳದೆ ಕಾರಣದಿಂದಲೇ ನಗುಮುಖದಿಂದಲೇ ಆ ಕೆಲಸವನ್ನು ಪೂರ್ಣಗೊಳಿಸಿದ್ದಾರೆ ಉಮೇಶ್ ಅವರು. ವಿದ್ಯಾನಿಧಿ ಪಡೆದ ಮಕ್ಕಳ ಪೋಷಕರಾದ GV ರವಿಕುಮಾರ್, ಅನುಷಾ, ರಂಜಿತ್ ಕವಲಪಾರ, ಕುಡೆಕಲ್ ಸಂತೋಷ್, SA ಮುರಳೀಧರ್ ಅವರು ಮಾತನಾಡಿ, ಟ್ರಸ್ಟ್ ಮಕ್ಕಳ ಶಿಕ್ಷಣಕ್ಕೆ ನೆರವಾಗ್ತಾ ಇರುವುದು ಮೆಚ್ಚುಗೆಯ ವಿಚಾರ ಎಂದರು. ವಿದ್ಯಾನಿಧಿನ ಅದು ಸದುಪಯೋಗ ಪಡ್ಕೊಳ್ಬೋದಾಗಲಿ, ಅದನ್ನು ಏನೋ ಕೊಡ್ತಾರೆ ಅಂತ ಖರ್ಚು ಮಾಡೋದಕ್ಕಿಂತ ಮುಂದಿನ ಭವಿಷ್ಯಕ್ಕೆ ಅವರಿಗೆ ಚೆನ್ನಾಗಿ ಬೆಳೆದು ಸಹಕಾರಿಯಾಗಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಿ. ಅವಳ ಮೈಂಡಲ್ಲಿ ಬಂದಿದೆ ನನ್ನ ಮಗಳು ಹೀಗೆ ಹೇಳ್ತಾರೆ, ನಾನು ಹಿಂಗೆ ಕೊಡ್ತಾರೆ ನಾವು ಯಾರಿಗಾದ್ರೂ ಕೊಡೋಣ ಮುಂದಕ್ಕೆ ಅದೇ ನಾವು ಹೇಳೋದು, ನಾನು ಮುಂದೆ ಚೆನ್ನಾಗಿ ಓದಿ ನಾನು ಹೀಗೆ ಕೊಡಬೇಕು ಅನ್ನೋದು ಅವಳ
ಶಿಕ್ಷಣದ ಬಗ್ಗೆ, ಮೊಬೈಲ್ ದುರ್ಬಳಕೆ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಅದು ಒಂದು ನಿಧಿನೇ. ನಾರಾಯಣಗೌಡರಂಥ ಒಳ್ಳೆ ವಾಗ್ಮಿಗಳು ಕೂಡ ನಿಧಿನೇ. ಅವರ ಮಾತುಗಳು ಕೂಡ ನಮಗೆ ಪೋಷಕರಿಗೂ ವಿದ್ಯಾರ್ಥಿಗಳಿಗೂ ಇಬ್ಬರಿಗೂ ಸೇರಿಸೋಕ್ಕೆ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಕಾಯ್ತಾ ಇಲ್ಲ ಕೂಡ ಬೇರೆ ಕಾರ್ಯಕ್ರಮದಲ್ಲಿ ಹೋಗೋಕ್ಕಾಗಲ್ಲ. ಅವ್ರು ರೆಡಿ ಇದ್ದಾರೆ. ಈಗ ನನ್ನ ನೆಕ್ಸ್ಟ್ ದುಡ್ಡು ಬೀಳಬೇಕು ಅಂತ ಭಾಳ ಖುಷಿ ಪಡ್ತಾರೆ ಮಕ್ಕಳು. ಅದನ್ನು ಅವ್ರಿಗೇನೋ ಪುಸ್ತಕಕ್ಕೆ ನಿಜವಾಗಿ ಸಹಾಯ ಆಗ್ತಾ ಇದೆ, ಸಹಾಯ ಆಗಿದೆ. ಯಾರಿಗೂ ಏನೋ ಪಕ್ಷ ಏನು ಇಲ್ಲಿಗೆ ಎಲ್ಲ ಪತ್ರಕರ್ತರನ್ನು ಕೂಡ ಪರಿಗಣಿಸುವ ಈ ನಮ್ಮ ಪತ್ರಿಕಾ ಟ್ರಸ್ಟ್ಗಿದೆ. ಇಷ್ಟವರೆಗೆ ಎಲ್ಲರೂ ಹೇಳಿದ ರೀತಿಯಲ್ಲೇ ಇದೊಂದು ಉತ್ತಮ ಒಳ್ಳೆಯ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಮಕ್ಕಳ ಭವಿಷ್ಯಕ್ಕಾಗಿ ಈ ಒಂದು ಟ್ರಸ್ಟ್ ಏನು ವಿದ್ಯಾನಿಧಿಯನ್ನು ನೀಡ್ತಾ ಇದೆ, ದೊಡ್ಡ ಮೊತ್ತ ಅಲ್ಲದರೂ ಕೂಡ ಮಕ್ಕಳ ದೃಷ್ಟಿಯಲ್ಲಿ ಅದು ದೊಡ್ಡ ಮೊತ್ತವಾಗಿದೆ. ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ. ಪತ್ರಕರ್ತ ನವೀನ್ ಚಿಂಡಪ್ಪ, ಕೊಡಗು ಪತ್ರಿಕಾ ಭವನ ಟ್ರಸ್ಟ್ನ ಕೋಶಾಧಿಕಾರಿ ಕೆ ತಿಮ್ಮಪ್ಪ, ಟ್ರಸ್ಟಿ ಮಧುಷ್ ಪೋಯ, ಟ್ರಸ್ಟಿ ವಿಪಿ ಸುರೇಶ್ ಈ ಸಂದರ್ಭ ಪಾಲ್ಗೊಂಡಿದ್ದರು. ಮಡಿಕೇರಿ ನಗರದ ಹೃದಯ ಭಾಗ ಐಟಿಐ ಜಂಕ್ಷನ್ನ ರಸ್ತೆಯಲ್ಲಿ ಕಾಣಿಸಿಕೊಂಡಿದ್ದ ಬೃಹತ್ ಗುಂಡಿಯನ್ನು ಸ್ವಂತ ಖರ್ಚಿನಿಂದ ಮುಚ್ಚುವ ಮೂಲಕ ಮಡಿಕೇರಿ ನಗರ ಮಹಿಳಾ ಕಾಂಗ್ರೆಸ್ ಘಟಕ ಸಾಮಾಜಿಕ ಕಳಕಳಿ ಮೆರೆಯಿತು. ಐಟಿಐ ಜಂಕ್ಷನ್ನಲ್ಲಿ ಮೂಡಿದ್ದ ದೊಡ್ಡ ಗುಂಡಿಯಿಂದ ವಾಹನ ಸವಾರರು, ವಿದ್ಯಾರ್ಥಿಗಳು ಹಾಗೂ ಪಾದಚಾರಿಗಳ ಸಂಚಾರಕ್ಕೆ ಅಡಚಣೆ ಉಂಟಾಗಿತ್ತು. ಅಲ್ಲದೆ ಗುಂಡಿ ಅಪಾಯವನ್ನು ಆಹ್ವಾನಿಸುವಂತಿತ್ತು. ಇದನ್ನು ಗಮನಿಸಿದ ಮಹಿಳಾ ಕಾಂಗ್ರೆಸ್ ಘಟಕದ ಉಪಾಧ್ಯಕ್ಷೆ ಧನಲಕ್ಷ್ಮಿ ಪೊನ್ನು ಅವರು ನಗರಾಧ್ಯಕ್ಷೆ ಶಶಿಕಲಾ ಅವರಿಗೆ ಮಾಹಿತಿಯನ್ನು ನೀಡಿದರು. ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಶಶಿಕಲಾ ಹಾಗೂ ನಗರಸಭೆಯ ಮಾಜಿ ಉಪಾಧ್ಯಕ್ಷೆ ಲೀಲಾ ಶೇಷಮ್ಮ ಅವರು ಗುಂಡಿ ಮುಚ್ಚಲು ಅಗತ್ಯವಿರುವ ಕಾಂಕ್ರೀಟ್ ಮತ್ತಿತರ ಸಾಮಗ್ರಿಗಳನ್ನು ಒದಗಿಸಿದರು. ಅಲ್ಲದೆ ಕಾಂಕ್ರೀಟ್ ಕೆಲಸಗಾರರನ್ನು ಒಗ್ಗೂಡಿಸಿ ರಸ್ತೆಯ ಗುಂಡಿಯನ್ನು ಮುಚ್ಚಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ರು. ಕಾಮಗಾರಿಯಲ್ಲಿ ತಾವು ಕೂಡ ತೊಡಗಿಸಿಕೊಂಡ್ರು. ಧನಲಕ್ಷ್ಮಿ ಪೊನ್ನು, ಶಶಿಕಲಾ ಹಾಗೂ ಲೀಲಾ ಶೇಷಮ್ಮ ಅವರ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮಡಿಕೇರಿಯ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ನಗರದ ಜನರಲ್ ತಿಮ್ಮಯ್ಯ ಶಾಲೆಯಲ್ಲಿ ಪರಿಸರ ದಿನಾಚರಣೆಯಿಂದ ಆಚರಿಸಲಾಯಿತು. ವಿದ್ಯಾರ್ಥಿಗಳಿಗೆ ಪರಿಸರ ಸಂರಕ್ಷಣೆ ಹಾಗೂ ಪರಿಸರ ಮತ್ತು ಮಾನವನ ನಡುವಿನ ಅವಿನಾಭಾವ ಸಂಬಂಧದ ಬಗ್ಗೆ ಅರಿವು ಮೂಡಿಸಲಾಯಿತು ಹಾಗೂ ವಿದ್ಯಾರ್ಥಿಗಳಿಗೆ ಧ್ಯಾನ ಮಾಡಿಸಲಾಯಿತು. ಈ ಸಂದರ್ಭ ಪ್ರೌಢಶಾಲಾ ಮಕ್ಕಳಿಗೆ ಸಸಿಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಡಿಕೇರಿಯ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಧನಲಕ್ಷ್ಮಿ ಹಾಗೂ ಜನರಲ್ ತಿಮ್ಮಯ್ಯ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾದ ಸವಿತಾ ಕಿಶನ್ ಪೂವಯ್ಯ, ಶಿಕ್ಷಕ ವೃಂದ, ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಮಡಿಕೇರಿಯ ಜಿಲ್ಲಾ ಕಾರಾಗೃಹದಲ್ಲಿ ಜೂನ್ 1ರಂದು ನಡೆದ ಹೇಮಂತ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ 5 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಮತ್ತು ಪೊಲೀಸರು ಸೇರಿದಂತೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಹೇಮಂತ್ನ ಕುಟುಂಬದ ಸದಸ್ಯರು ಒತ್ತಾಯಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹೇಮಂತ್ನ ತಂದೆ ಬಿಎಚ್ ರವಿ ಹಾಗೂ ತಾಯಿ ಬಿಆರ್ ಇಂದಿರಾ, ಪೊನ್ನಂಪೇಟೆ ತಾಲೂಕಿನ ಟಿ ಶೆಟ್ಟಿಗೇರಿ ಗ್ರಾಮದಲ್ಲಿರುವ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತೆ ನಡೆದ ಕಲಹದಿಂದ ಈ ಕೊಲೆಯಾಗಿದೆ. ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟಂತೆ ನಮಗೆ ಬೆದರಿಕೆ ಇರುವ ಕುರಿತು ಸ್ಥಳೀಯ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಸುಮಾರು 18 ಬಾರಿ ದೂರನ್ನು ನೀಡಲಾಗಿದೆ. ಆದರೆ ನಮಗೆ ಯಾವುದೇ ನ್ಯಾಯ ಸಿಗಲಿಲ್ಲ. ಈ 18 ದೂರುಗಳಲ್ಲಿ ಒಂದು ದೂರನ್ನಾದರೂ ಪೊಲೀಸರು ಪರಿಗಣಿಸಿದ್ದರೆ ನನ್ನ ಮಗನ ಕೊಲೆಯಾಗುತ್ತಿರಲಿಲ್ಲ ಎಂದು ಬಿಆರ್ ಇಂದಿರಾ ಕಣ್ಣೀರು ಹಾಕಿದ್ರು. ಜೈಲಿನಲ್ಲೇ ರಕ್ಷಣೆ ಇಲ್ಲದ ನಮಗೆ ಹೊರಗೆ ರಕ್ಷಣೆ ಸಿಗಲು ಸಾಧ್ಯವೇ ಎಂದು ಪ್ರಶ್ನೆ ಮಾಡಿದವರು, ನಮ್ಮ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ ಮಗನ ಸಾವಿನಿಂದ ತುಂಬಲಾರದ ನಷ್ಟ ಉಂಟಾಗಿದೆ. ಆದ್ದರಿಂದ 5 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಮತ್ತು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕೆಂದು ಒತ್ತಾಯಿಸಿದರು. ಕೊಡಿಸ್ತೀನಿ ಅಂತ ಹೇಳಿದ್ದಾರೆ, ಭರವಸೆ ನೀಡಿದ್ದಾರೆ. ಈ ಮಾಹಿತಿನೆಲ್ಲ ಕಲೆ ಹಾಕಿ ತಕ್ಕ ಕಾನೂನು ಪ್ರಕಾರ ಯಾರ್ಯಾರಿಗೆ ಏನೇನು ಶಿಕ್ಷೆ ಆಗಬೇಕು ಅದನ್ನು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಅದು ಟೋಟ್ಲು 9 ಎಕರೆ 80 ಸೆಂಟ್ ಇದೆ. ಆ್ಯಕ್ಚುಲಿ ಅವರು ನಾವೇ ಇದ್ದಿದ್ದು ಅಲ್ಲಿ.
ಒಂದು 2022ರಲ್ಲಿ ಒಂದು ಕೊಲೆ ಆಯಿತು. ನನ್ನ ಹಸ್ಬೆಂಡ್ದು ಚಿಕ್ಕಮ್ಮಂದೆ. ಆದರೆ ನಾವಿಬ್ಬರೇ ಇದ್ದಿದ್ದು, ಅವರಿಗೆ ಮಕ್ಕಳು ಯಾರು ಇರಲಿಲ್ಲ. ನಾವು ಏನು ಮಾಡ್ದೋ, ಇವ್ರು ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಮೈಸೂರಿಗೆ ಮಕ್ಕಳಿಗೆ ರೂಮ್ ಮಾಡಿದ್ದೋ, ಹೋಗ್ತಾ ಬರ್ತಿದ್ದೋ ಅಷ್ಟೇ ಅವ್ರನ್ನ ನೋಡೋಕ್ಕೆ ಮಕ್ಕಳನ್ನ ಅಂತೇಳಿ ಹೋಗ್ತಿದ್ದೋ. ಅವಾಗ ಕೊಲೆ ಮಾಡಿಬಿಟ್ರು. ಆ ಆರೋಪನೂ ನಮ್ಮ ಮೇಲೇ ಹಾಕಿದ್ರು. ಕಾನೂನು ಪ್ರಕಾರ ನಾವೇ ಮಾಡಿದ್ದು ಅಂತ ಇವ್ರು ಇದ್ದಾರಲ್ಲ, ಇವರೆಲ್ಲರೂ ಈ ಗಣೇಶ, ಅನುಪಮ್ಮ ಅವರೆಲ್ಲ ನಮ್ಮ ಮೇಲೇ ಆರೋಪ ಆಗಿದ್ರು. ಆದರೆ ತನಿಖಾ ವೇಳೆಯಲ್ಲಿ ನಾವೇನು ತಪ್ಪಾಡಿಲ್ಲ, ಏನಿಲ್ಲ ಅನ್ನುವಾಗ ಇದಾಯಿತು. ಅವಾಗ ನಮ್ಮನ್ನ ಇದು ಮಾಡಿಬಿಟ್ರು, ವಜಾ ಮಾಡಿದ್ರು. ಅಲ್ಲಿಂದ ತುಂಬ ನಾನಾ ರೀತಿ ತೊಂದರೆಗಳು ಕೊಟ್ಟರು. ಬಂದ್ಬಿಟ್ಟು ಅವ್ರಿಗೆ ಒಂದೇ ಇನ್ಸ್ಟೆನ್ನ ನನ್ನ ಮಗನ ಕಡಿತೀನಿ, 16 ಬಾರಿ ಕಂಪ್ಲೇಂಟು ಕೊಟ್ಟಿದ್ದೀನಿ ನಾನು ಹೋಗಿ ಎಲ್ಲರ ಹತ್ರ, ಪೊಲೀಸವ್ರ ಹತ್ರ. ಅವರು ಏನು ಮಾಡೋದು, ಅಲ್ಲಿಂದ ನಮ್ಮ ಇದಕ್ಕೆ ಕಳಿಸೋದು, ನಾವೆಲ್ಲಿ ಯಾವ ಏರಿಯಾದೀವಿ ಆ ಪೊಲೀಸ್ ಸ್ಟೇಷನ್ಗೆ ಕಳಿಸೋದು. ಅಲ್ಲಿ ಹೋದರೆ ನ್ಯಾಯ ಸಿಗೋಲ್ಲ. ಅವನಿಗೆ ನ್ಯಾಯ ಸಿಗುತ್ತೆ, ಅವನ ಪರ ಮಾತಾಡ್ತಾರೆ ಹೊರತು ನಮ್ಮ ಪರ ನಿಂತ್ಕೊಂಡು ಮಾತಾಡೋ ಸ್ಟ್ಯಾಂಡ್ ತಗೊಳ್ಳೋರು ಯಾರೂ ಇರಲಿಲ್ಲ ಅವತ್ತು. ಅವರು ನಾನು ಕೊಟ್ಟಿರೋ 16 ಕಂಪ್ಲೇಂಟ್ಲಿ ಒಂದ್ರಲ್ಲಾದ್ರೆ ಆ್ಯಕ್ಷನ್ ತಗೊಂಡಿದ್ರೆ ಇವತ್ತು ನನಗೆ ನನ್ನ ಮಗನಿಗೆ ಈ ಸ್ಥಿತಿನೇ ಬರ್ತಿರ್ಲಿಲ್ಲ. ಬರೀ ಇದರಲ್ಲಿ ಇನ್ವಾಲ್ವ್ ಆಗಿರೋದು ಪೊಲೀಸವರು. ಅವತ್ತು ಅಷ್ಟೇ, ಅವತ್ತು ನಮಗೆ 26ನೇ ತಾರೀಕಿಗೆ ಒಂದು ಗಲಾಟೆ ಅವನೇ ಮಾಡಿದ್ದು. ಅವನು ಮಾಡಿದ್ರೆ ಅವನಿಗೇನೆ ಕೊಟ್ಟಿದ್ದಾರೆ ಬೆಂಬಲ, ನಮಗೆ ಕೊಡ್ತಾ ಇಲ್ಲ. ಅವ್ರಿಗೂ ಗೊತ್ತಿದೆ, ಪೊಲೀಸ್ ಸ್ಟೇಷನ್ಲೇ ಗೊತ್ತಿದೆ ಇದೇನಿಲ್ಲ, ಅಲ್ಲೇ ಮಾತಾಡಿ ಸಾಲ್ವ್ ಮಾಡ್ಬೋದು ಅಂತ ಇವರು ರವೀಂದ್ರ ಸರ್ ಹೇಳಿದ್ದಾರೆ. ಅದೇ ಟೈಮಲ್ಲಿ ಇವನು ಶಿವರುದ್ರ ಅವರು ಬಂದುಬಿಟ್ಟು ವರ್ಡ್ಸ್ ನನಗೆ ಮಾತಾಡೋಕ್ಕೂ ನನಗೆ ಇವಾಗ ಬೇಜಾರಾಗುತ್ತೆ. ಬಟ್ ನಾವು ಹೇಳಿದ್ದೀವಿ, ನಮ್ಮ 3 ಜನನ ಬೇಕಾದರೆ ಹಾಕಿ ನನ್ನ ಮಗ ಬಾಳಿ ಬದುಕ್ತಾನೆ, ನಿಮ್ಮ ಕಾಲು ಬೀಳ್ತೀನಿ, ನನ್ನ ಮಗನ ಬಿಡಿ ಅಂತ ಅಷ್ಟು ಕೇಳ್ಕೊಂಡಿದ್ದೀನಿ. ಹಾಕಿ ಎಲ್ಲ ಬೋಳಿ ಮಕ್ಕಳು ಅಂದರೆ ಅದನ್ನು ಇವಾಗ ನನಗೆ ಹೆಂಗೆ ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ. ಕುಟುಂಬಕ್ಕೆ ತುಂಬಲಾರದ ನಷ್ಟ ಉಂಟಾಗಿರುತ್ತದೆ. ನನ್ನ ಮಗನನ್ನು ಕೊಲೆ ಮಾಡಲು ಗಣೇಶ ಹಾಗೂ ಇತರರೊಂದಿಗೆ ಸಂಚು ರೂಪಿಸಿದ ಮಗನಿಗಾಗಿದ್ದ ಅನ್ಯಾಯಕ್ಕೆ ಯಾವುದೇ ಕಾರಣಕ್ಕೂ ಮುಂದಕ್ಕೆ ಇನ್ನು ಯಾರಿಗೂ ಈ ಟೈಪ್ಲಿ ಆಗಬಾರ್ದು. ಈ ನೋವನ್ನು ಸಹಿಸಲಿಕ್ಕೆ ಯಾರ ಕೈಯಿಂದಲೂ ಆಗೋದಿಲ್ಲ. ಹಾಗಾಗಿ ಅವನಿಗೆ ಒಂದು ಸರಿಯಾದ ಒಂದು ನ್ಯಾಯ ಸಿಗಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತೀನಿ ಅಷ್ಟೇ. ನನಗೆ ಇದರಲ್ಲಿ ಇರೋದೆಲ್ಲ ನಾವು ಕೊಟ್ಟಿರೋ ಕಂಪ್ಲೇಂಟ್ ಎಲ್ಲ ಸತ್ಯವಾಗೇ ಇರ್ತದೆ. ಯಾವುದೇ ಕಾನೂನುಬದ್ಧವಾಗಿ ನಾವು ಹೋಗ್ತಾ ಇದ್ದೀವಿ, ಬೇರೆ ಯಾವ ಇದರಲ್ಲೂ ನಾವು ಇದು ಮಾಡ್ತಾ ಇಲ್ಲ. ನನ್ನ ಮಗನಿಗೆ ಒಂದು ನ್ಯಾಯ ಸಿಗಲಿ ಅಂತ ಹೇಳ್ಬಿಟ್ಟು ಕೇಳ್ತೀನಿ. ಮುಂದೆ ಈ ಟೈಪ್ದು ಅನಾಹುತ ಇದು ಯಾವುದೇ ಇದರಲ್ಲೂ ಆಗೋದು ಬೇಡ. ಇದು ಮೊದಲಾಗಿ ಕೊಡಗಿನಲ್ಲಿ ಫಸ್ಟ್ ಆದ ಒಂದು ಇದು ಘಟನೆ. ಇದೇ ಟೈಪು ಕರ್ನಾಟಕದಲ್ಲಾಗಲಿ ಇಲ್ಲೇ ಯಾವುದೇ ಈ ದೇಶದಲ್ಲೇ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಕೇಳ್ತಾ ಇದ್ದೀನಿ. ಯಾವ ದೇಶದಲ್ಲೂ ಈ ಟೈಪ್ಲಿ ಒಂದು ಇದು ನಡಿಬಾರ್ದು. ಅನ್ಯಾಯಕ್ಕೆ ಮಾತ್ರ ಯಾವತ್ತೂ ಬೆಲೆ ಕೊಡಬೇಡಿ, ನ್ಯಾಯಕ್ಕಾಗಿ ಹೋರಾಡೋಣ. ಇವತ್ತು ಅಷ್ಟೇ ನನ್ನ ಮಗನಿಗಾಗಿ ಇದರಿಂದ ನಾನು ಲಾಸ್ಟ್ವರೆಗೂ ಇದು ನ್ಯಾಯಕ್ಕಾಗಿ ನಾವು ಹೋರಾಡ್ತೀನಿ. ನನ್ನ ಜೀವ ಇರೋ ಗಂಟಲು ನಾನು ಹೋರಾಡ್ತೀನಿ. ಕುಟುಂಬದ ಸದಸ್ಯ ಪ್ರಶಾಂತ್ ಎಂ ಅವರು ಮಾತನಾಡಿ, ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟಂತೆ ನಡೆದ ಹಲ್ಲೆ ಪ್ರಕರಣದಲ್ಲಿ ಕಠಿಣ ಸೆಕ್ಷನ್ಗಳಡಿ ಹೇಮಂತ್ ವಿರುದ್ಧ ದೂರು ದಾಖಲಿಸಿಕೊಳ್ಳುವ ಮೂಲಕ ಪೊಲೀಸರು ನಿಯಮ ಉಲ್ಲಂಘಿಸಿದ್ದಾರೆ ಎಂದು ಆರೋಪಿಸಿದರು. ಕಾರಾಗೃಹದಲ್ಲಿ ಹೇಮಂತ್ನ ಕೊಲೆಯಾಗಿರುವುದು ಆಶ್ಚರ್ಯಕ್ಕೆ ಕಾರಣವಾಗಿದೆ. ಚಾಕು ಚೂರಿಗಳು ಕಾರಾಗೃಹವೊಂದ ಪ್ರವೇಶಿಸಿದ್ದು ಹೇಗೆ ಎಂದು ಪ್ರಶ್ನೆ ಮಾಡಿದ ಅವರು, ಕಾರಾಗೃಹದ ನಿಯಮಕ್ಕೆ ಕಾನೂನು ತಿದ್ದುಪಡಿ ತರಬೇಕೆಂದು ಒತ್ತಾಯಿಸಿದರು. ಊಟಕ್ಕೆ ತರಕಾರಿಯಿಂದ ಹೊರಗಿನಿಂದ ಕತ್ತರಿಸಿ ತರಬೇಕು, ಕಾರಾಗೃಹದಲ್ಲಿ ಚಾಕು ಬಳಸಬಾರದು ಎಂದರು. IPC ಸೆಕ್ಷನ್ 301 ಯಾವುದಕ್ಕೆ ಅಪ್ಲೈ ಆಗುತ್ತೆ? ಇಬ್ಬರು ವ್ಯಕ್ತಿಗಳು ಜಗಳ ಆಡಿದಾಗ ಆ ವ್ಯಕ್ತಿ ಗಂಭೀರ ಹಲ್ಲೆಗೆ ಒಳಪಟ್ಟಿದ್ದು, ಆ ಥರ 15 ದಿನಗಳವರೆಗೂ ಮೆಡಿಕಲ್ ಟ್ರೀಟ್ಮೆಂಟಲ್ಲಿ ಒಳಪಟ್ಟಿದ್ರೆ ಮಾತ್ರ ಈ ಸೆಕ್ಷನ್ 307 IPC 307 BNS 109 ಅಪ್ಲೈ ಆಗೋದು. ಅವನೇ ಮೈ ಮೇಲೆ ಬಟ್ಟೆ ಹರ್ಕೊಂಡಿದ್ದಾನೆ, ಮತ್ತು ಅವನಿಗೆ ಯಾವುದೇ ಥರದ ಗಂಭೀರ ಒಂದು ಚಿಕ್ಕ ಮೈನರ್ ಕಟ್ ಅಥವಾ ವೂಂಡು ಆಗಿಲ್ಲ, ಅವನ ಆಸ್ಪತ್ರೆಗೂ ದಾಖಲಾಗಿಲ್ಲ. 307 ಇಡೀ ಫ್ಯಾಮಿಲಿ ಮೇಲೆ ಹೆಂಗೆ ಅಪ್ಲೈ ಮಾಡಿದ್ರು ಅಂತ ನಮಗೆ ಇದುವರೆಗೂ ಪ್ರಶ್ನೆ ನಾವು IG ಅವ್ರಿಗೂ ನಾವು ಕೇಳಿದ್ದೀವಿ. ಇದೊಂದು. ಎರಡನೇ ಪ್ರಶ್ನೆ ನಿಮ್ಮ ಮುಖಾಂತರ ನಾನು ಕೇಳೋದೇನಂತ ಹೇಳಿದ್ರೆ, ಈ ಚಾಕುಚೂರಿ ಎಲ್ಲಿಂದ ಸಪ್ಲೈ ಆಯಿತು ಅನ್ನೋದು ಅದೊಂದು ಯಕ್ಷ ಪ್ರಶ್ನೆಯನ್ನು ಈ ಕಂಪ್ಲೀಟ್ ಪೊಲೀಸ್ ಇಲಾಖೆ ಮತ್ತು ಕಾರಾಗೃಹ ಇಲಾಖೆ ಇದಕ್ಕೆ ಉತ್ತರ ನೀಡಬೇಕು. ಈಗ ಇದನ್ನೆಲ್ಲ ನೀವೇ ಯೋಚನೆ ಮಾಡಿ. ಕಾಮನ್ ಪೀಪಲ್ ಆಗಿ ನಮಗೆ ಇಷ್ಟೆಲ್ಲ ಡೌಟ್ ಬಂದಾಗ
ಇನ್ನು ಲೀಗಲ್ ಎಕ್ಸ್ಪರ್ಟ್ಸ್ ಮತ್ತು ಇನ್ವೆಸ್ಟಿಗೇಷನ್ ಏಜೆನ್ಸಿ ಮತ್ತು ಎಲ್ಲ ಥರದ ಜುಡಿಷಿಯಲ್ ಸಿಸ್ಟಮ್ಗೆ ಈ ಕೇಸು ಬಗ್ಗೆ ಅವರಿಗೆ ಅನುಮಾನಾಸ್ಪದ ಘಟನೆಗಳು ತಿಳಿದು ಬಂದಿರೋದಿಲ್ವಾ ಅನ್ನೋದು ನನ್ನ ಸಮಾಜದ ಪರವಾಗಿ ನಾನು ಕೇಳೋದು ಪ್ರಶ್ನೆ. ಮತ್ತು ಈ ಥರ ದೌರ್ಜನ್ಯ ಕಾನೂನು ಇರೋದು ಏನಕ್ಕೆ? IPCಗಳು ಮಾಡಿದ್ದೇನಕ್ಕೆ? ದ ಎಂಟೈರ್ ಕಾನ್ಸ್ಟಿಟ್ಯೂಷನ್ ಮಾಡಿದರು ಏನಕ್ಕೆ? ಮೂಲ ಉದ್ದೇಶ ಏನು? ಇವತ್ತು ಈ ದುರ್ಬಳಕೆಯಿಂದ ಈ ಥರ ಸಂಚು ಮಾಡೋ ಅಧಿಕಾರಿಗಳು ಬೇಕಾ ನಮಗೆ? ನೀವೇ ನಾವು ಎಲ್ರಿಗೂ ಸಮಾಜದ ಪರವಾಗಿ ನಾನು ಕೇಳ್ತೀನಿ. ಏನಂದರೆ ಇಷ್ಟು ದಿವಸ ಆಗಿರೋದು ತುಂಬ ನಮಗೆ ಬರೀ ಅನ್ಯಾಯವಾಗಿದೆ. ಯಾವುದೋ ಒಂದು ಸತ್ಯವಾದ ಇದಾಗಲಿಲ್ಲ, ನಮಗೆ ನ್ಯಾಯವಾಗಿ ಸಿಗಲಿಲ್ಲ. ಈ ವಿರಾಜಪೇಟೆಯ ಸರ್ವೋದಯ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ KM ಕುಶಾಲಪ್ಪ ಅವರು ಮಾತನಾಡಿ, ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಕಾನೂನಿಗೆ ಬೆಲೆ ಇಲ್ಲದಾಗಿದೆ, ಭಯಪಡದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಮಾಯಕ ಯುವಕನ ಕೊಲೆಗೆ ಕಾರಣಕರ್ತರಾದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವ ಮೂಲಕ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಿದರು. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಕೆಟ್ಟವರು ಹಣ ಮಾಡಲಿಕ್ಕೋಸ್ಕರ ಹಣದಲ್ಲಿ ತುರುಕಿ ಅವರು ತುಂಬಬೇಕು ಅಂತ ಹೇಳುವಂಥ ಒಂದೇ ಒಂದು ಉದ್ದೇಶಕ್ಕೆ ಅಲ್ಲಿಯ ಸಿಬ್ಬಂದಿಗಳು ಒಂದಾಗಿ ಇವರ ಮೇಲೆ ಇಂಥ ಒಂದು ಅಪರಾಧವನ್ನು ಮಾಡಿದ್ದಾರೆ. ಅದಕ್ಕೆ ಅವರ ಯಾರೆಲ್ಲ ಪೊಲೀಸ್ ಸಿಬ್ಬಂದಿಯಲ್ಲಿ ಯಾರೆಲ್ಲ ಈ ಪತ್ರದಲ್ಲಿ ತೋರಿಸಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು. ಕ್ರಮ ಅಂತ ಹೇಳಿದ್ರೆ ಅವರು ಊಟ ಮಾಡಬಾರ್ದು, ಅದರಲ್ಲಿ ಆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅವರು ಇರಬಾರ್ದು. ಯಾಕೆಂತ ಹೇಳಿದ್ರೆ ಒಬ್ಬ ಅಮಾಯಕ, ಅವನು 26 ವಯಸ್ಸು ಪ್ರಾಯ, ಅವನಿಗೆ ಇಂಥ ಒಂದು ಶಿಕ್ಷೆಯನ್ನು ಕೊಡಬಾರ್ದು ಅಂತೇಳಿ ನಾನು ಹೇಳ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ ಶಾಂತಿಯ ತೋಟ ಅಂತೇಳಿ ಹೇಳ್ತಾ ಇದ್ದಾರೆ ನಮ್ಮ ಕರ್ನಾಟಕವನ್ನು. ಶಾಂತಿಯ ತೋಟ ಎಲ್ಲಿ ಬಂತು? ಹೇಗೆ ಬಂತು ಶಾಂತಿಯ ತೋಟ? ಕೋರ್ಟಲ್ಲಿ ಕೇಸಿದೆ, ಇರಲಿ, ಅದು ಮುಗಿಯುವವರೆಗೆ ಯಾರೂ ಏನೂ ಮಾಡಬಾರ್ದು ಅಂತ ಹೇಳೋದು ಕಾನೂನು. ನಮ್ಮದು ಕಾನೂನಿಗೆ ಬೆಲೆ ಇಲ್ಲ, ಕಾನೂನಿಗೆ ಬೆಲೆ ಇಲ್ಲ. ಕಾನೂನು ಬೆಲೆ ಇಲ್ಲದಿದ್ದಾಗ ಅಮಾಯಕರು, ಬಡವರು ಯಾವ ರೀತಿಯಲ್ಲಿ ಬರೆದ್ರು, ಯಾವ ರೀತಿಯಲ್ಲಿ ಕೇಳ್ಕೊಂಡ್ರು, ಯಾವ ರಕ್ಷಣೆಯೂ ಕೊಡದಿದ್ದಾಗ ನಾವು ಏನು ತಿಳ್ಕೊಳ್ಬೇಕು? ನಮಗೆ ನ್ಯಾಯವನ್ನು ಒದಗಿಸುವ ಯಾರು ಇಲ್ವಾ? ಒಂದು. ಎರಡನೇದಾಗಿ ಅವರ ಕೋರ್ಟ್ ಕೇಸನ್ನು ಏನು ನಡೆದಿದೆ ಅದೆಲ್ಲ ಸತ್ಯ, ನ್ಯಾಯ, ಧರ್ಮ ಪ್ರಕಾರ ತೀರ್ಮಾನ ಮಾಡಿ ಅದು ಕೊಡುವಂಥ ವಿಚಾರ ಇರುತ್ತೆ. ಅದನ್ನು ಕೋರ್ಟ್ ತೀರ್ಮಾನ ಮಾಡುತ್ತೆ. ಕೋರ್ಟ್ ತೀರ್ಮಾನ ಮಾಡಿದ ಮೇಲೆ ಅವರ ಆಸ್ತಿ ಅವರಿಗೆ ಹೋಗುತ್ತೆ, ಇವರ ಆಸ್ತಿ ಅಂತ ಇವರಿಗೆ ಹೋಗುತ್ತೆ, ಅದು ಬೇರೆ ವಿಚಾರ. ಏನಂತ ಹೇಳಿದ್ರೆ ಇದೆಲ್ಲ ನಡೆಯೋ ವಿಚಾರವನ್ನು ನಾವು ಎಲ್ಲ ಮುಖ್ಯ ಅಧಿಕಾರಿಗಳಿಗೆ ಪತ್ರದ ಮೂಲಕ ಎಲ್ಲ ಬರೆದು ತಿಳಿಸಿದ್ದೇವೆ. ಆದರೂ ಅದನ್ನು ಕ್ರಮವನ್ನು ಅವರು ತೆಗೆದುಕೊಳ್ಬೇಕು. ಗೋಷ್ಠಿಯಲ್ಲಿ ಸಮಿತಿಯ ಪ್ರಮುಖ BP ಹಸೈನಾರ್ ಹಾಗೂ ಬಿಟ್ಟಂಗಾಲದ ಜಗದೀಶ್ ಪಾಲ್ಗೊಂಡಿದ್ದರು. ಅಹಂ ಮತ್ತು ತಾನೇ ಶ್ರೇಷ್ಠ ಎಂಬ ಮನೋಭಾವದಿಂದ ಹೊರಬಂದಾಗ ಮಾತ್ರವೇ ಸುಖ ಸಂಸಾರ ನಡೆಸಲು ಸಾಧ್ಯ. ಇದೊಂದ ಗೌಡ ಸಮುದಾಯದ ಇಂದಿನ ಯುವ ಪೀಳಿಗೆ ಮನಗಾಣಬೇಕು. ಪೋಷಕರು ಕೂಡ ಈ ಕುರಿತು ಮಕ್ಕಳಿಗೆ ತಿಳಿ ಹೇಳಬೇಕೆಂದು ಮೈಸೂರು ಗೌಡ ಸಮಾಜದ ಅಧ್ಯಕ್ಷರು ಹಾಗೂ ನಿವೃತ್ತ ಪ್ರಾಂಶುಪಾಲರಾದ ಕೊಂಬಾರನ ಬಸಪ್ಪ ಕರೆ ನೀಡಿದ್ದಾರೆ. ಕೊಡಗು ಗೌಡ ನಿವೃತ್ತ ನೌಕರರ ಸಂಘದ ವತಿಯಿಂದ ನಗರದ ಕೊಡಗು ಗೌಡ ಸಮಾಜದಲ್ಲಿ 10 ಕುಟುಂಬ 18 ಗೋತ್ರದ ಗೌಡ ಸಮುದಾಯದ ವಧೂವರರ ಸಮಾವೇಶ ನಡೆಯಿತು. ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ದಾಂಪತ್ಯ ಎಂಬುದು ಪತಿ ಪತ್ನಿ ನಡುವಿನ ಹೊಂದಾಣಿಕೆಯಾಗಿದೆ. ಹಿಂದಿನ ಕಾಲಘಟ್ಟದಲ್ಲಿ ಪೋಷಕರು ಗುರುತಿಸಿದ ವಧು ವರನ ನಡುವೆ ವಿವಾಹ ನಡೀತಾ ಇತ್ತು. ಇಂತಹ ಮದುವೆಗಳಿಂದ ದಾಂಪತ್ಯ ಜೀವನ ಸುಖಕರವಾಗಿರ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳ ಪ್ರಭಾವ ಯುವ ಸಮುದಾಯದ ಮೇಲೆ ಗಾಢವಾದ ಪರಿಣಾಮ ಬೀರಿದ್ದು ಸಂಸಾರದಲ್ಲಿ ಹೊಂದಾಣಿಕೆಯ ಕೊರತೆ ಎದುರಾಗ್ತಾ ಇದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಕೊಡಗು ದಕ್ಷಿಣ ಕನ್ನಡ ಗೌಡ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ನಿವೃತ್ತ ಪೌರಾಯುಕ್ತೆ ಮೂಟೇರ ಪುಷ್ಪಾವತಿ ಅವರು ಮಾತನಾಡಿ, ಇಂದು ಮಹಾನಗರಗಳಲ್ಲಿ ಕೆಲಸದಲ್ಲಿರುವ ವಧೂವರನ ಹುಡುಕಿ ಮದುವೆ ಸಂಬಂಧ ಬೆಸೆಯುವ ಮನಸ್ಥಿತಿ ಕಂಡುಬರ್ತಾ ಇರುವುದು ದೊಡ್ಡ ದುರಂತವಾಗಿದೆ ಎಂದರು. ಕೊಡಗು ಗೌಡ ನಿವೃತ್ತ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ನಿವೃತ್ತ SP ಚೊಕ್ಕಾಡಿರ ಅಪ್ಪಯ್ಯ ಮಾತನಾಡಿ, 2002ರಲ್ಲಿ ಸಂಘ ಅಸ್ತಿತ್ವಕ್ಕೆ ಬಂದಿದ್ದು
ನಿರಂತರವಾಗಿ ಗೌಡ ಸಮುದಾಯದ ವಧೂವರರ ಸಮಾವೇಶ ಆಯೋಜನೆ ಮಾಡಿಕೊಂಡು ಬರಲಾಗ್ತಾ ಇದೆ. ಪ್ರತಿ ವರ್ಷವೂ ಸಮಾವೇಶದಲ್ಲಿ ನೋಂದಣಿ ಸಂಖ್ಯೆ ಏರಿಕೆ ಕಾಣ್ತಾ ಇರುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ನಿವೃತ್ತ ಪ್ರಾಂಶುಪಾಲ ಕೊಂಬಾರನ ಬಸಪ್ಪ ಹಾಗೂ ನಿವೃತ್ತ ಪೌರಾಯುಕ್ತೆ ಮೂಟೇರ ಪುಷ್ಪಾವತಿಯವರಿಂದ ಕೊಡಗು ಗೌಡ ನಿವೃತ್ತ ನೌಕರರ ಸಂಘದ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು.